ಏನಿಲ್ಲ, ಕೊಡು. 1,00,000ಕ್ಕೆ ಮಾರಿ ಬಂದೆ. ಅನ್ನು ನೀನು ಮಾಡಿದ ಉಪಕಾರಕ್ಕೆ ತುಂಬಾ ಟ್ಯಾಂಕ್ಸ್. ನಿನ್ನ ಟ್ಯಾಂಕ್ಗಿಂತ ಅವಳ ಮಾತಿನ ಧ್ವನಿ ನನ್ನನ್ನು ಕಾಡುತ್ತಿದೆ. ಮಿತ್ರ, ಯಾರವಳು? ಆ ಸೌಂದರ್ಯ ದೇವತೆ. ಹೌದು, ಅವಳ ಸೌಂದರ್ಯ ದೇವತೆ. ನನ್ನ ಪಾಲಿಗಲ್ಲ. ಯಾರ ಪಾಲಿಗೋದರೇನಂತೆ? ಮೊದಲು ಅವಳ ಹೆಸರೇನು ಹೇಳು. ಮಿತ್ರ, ನಾನು ಬಹಳ ದಿನಗಳಿಂದ ಬಯಸಿದ ಬೇಟೆ. ನಾನು ಹೇಳಿದ ಬಲಿಯಲ್ಲಿ ಬಿಡದೆ ಮತ್ತೊಬ್ಬರ ತೋಳ ತಕ್ಕಿಗೆ ಒಪ್ಪಿಕೊಂಡಿದೆ. ಸುಂದರ ಸೊಬಗಿನ ತರುಣಿಳವಳು. ಅವಳನ್ನು ನೋಡಿದ ಕ್ಷಣದಿಂದ ನನ್ನ ಮನಸ್ಸು ಬೇಕೆಂದು ಕೇಳುತ್ತಿದೆ. ನನ್ನ ಕುಡಿಯುತ್ತಿರುವ ಕಾಮಾಗ್ನಿಗೆ ಅವಳ ದೇಹ ಆಹುತಿಯಾಗಲೇಬೇಕು. ಈ ಕಾಮರಾಜನ ಕರ್ಮಕ್ಕೆ ಮಿತ್ರ, ನಾನು ಬಾಂಬೆಯಿಂದ ಬಂದು ನನಗೆ ತುಂಬಾ ಆಯಾಸವಾಗಿದೆ. ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಬರಲೇ? ಅಣ್ಣ, ಪ್ರೀತಮ್, ಯಾವ ಬಂದೆ? ಹೀಗೆ ತಾನೇ ಬಂದೆ ಅಣ್ಣ. ಹೇಗೆ ನಡೀತಾ ಇದೆ ಫ್ಯಾಕ್ಟರಿ ಕೆಲಸ ಎಲ್ಲ? ಪರವಾಗಿಲ್ಲ, ಆದರೆ ಕಾರ್ಮಿಕರು ಸಂಬಳ ಜಾಸ್ತಿ ಮಾಡಿ ಎಂದು ಕೇಳುತ್ತಿದ್ದಾರೆ. ಅಣ್ಣ, ಕಷ್ಟಪಟ್ಟು ಕೆಲಸ ಮಾಡುವರು ಕಾರ್ಮಿಕರು, ಅದಕ್ಕೇನಂತೆ ಜಾಸ್ತಿ ಮಾಡಿದರಾಯಿತು. ಪ್ರೀತಮ್, ಕೇಳಿದಷ್ಟು ಹಣ ಕೊಟ್ಟರೆ ಮುಂದೆ ಫ್ಯಾಕ್ಟರಿ ನಡೆಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹೌದು, ನೀನು ಹೇಳುವ ಮಾತು ಸತ್ಯ. ಆದರೆ ಕಾರ್ಮಿಕರು ಇಲ್ಲದಿದ್ದರೆ ಫ್ಯಾಕ್ಟರಿ ನಿಂತು ಹೋಗುತ್ತಿದೆಯಲ್ಲ. ಪ್ರೀತಮ್, ಬಹಳ ದಿನಗಳ ನಂತರ ಬಂದಿದ್ದೀಯಾ, ನಡಿ ಮನೆಗೆ ಹೋಗಿ ಮಾತನಾಡೋಣ. ಆಯ್ತು, ನಡೆಯೋಣ. ಹಾಡುವುದು